पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ಕಟಕ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ಕಟಕ ರಾಶಿಯವರಿಗೆ ಸಂಬಂಧಗಳು ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಹೆಚ್ಚು ಗಮನನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಗ್ರಹಗಳು ನಿಮ್ಮ ಪಾಲುದಾರಿಕೆ ಮನೆಯಾದ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಪ್ರಮುಖ ಕ್ಷೇತ್ರಗಳ ಫಲಗಳು ಹೇಗಿರುತ್ತೆ, ಸಂಬಂಧಗಳು ಮತ್ತು ಪಾಲುದಾರಿಕೆ ಎಲ್ಲ ಹೇಗಿರುತ್ತೆ ಅಂತಂದ್ರೆ ನೋಡಿ, ವೈವಾಹಿಕ ಜೀವನದಲ್ಲಿ ಈ ತಿಂಗಳು ಹೆಚ್ಚು ಏರಿಳಿತಗಳು ಇರಬಹುದು. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹಂ ಅಥವಾ ಘರ್ಷಣೆಗಳು ಅಥವಾ ವಾದಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಹಾಗೆ ಶುಕ್ರನ ಉಪಸ್ಥಿತಿಯಿಂದ ಪ್ರೀತಿ ಮತ್ತೆ ಸಾಮರಸ್ಯವನ್ನ ಕಾಪಾಡ್ಕೊಳ್ಳೋಕೆ ಒಂದ್ ಸ್ವಲ್ಪ ಸಹಾಯ ಆಗುತ್ತೆ. ಅಷ್ಟೇ ಅಲ್ದಿರ ವ್ಯಾಪಾರದಲ್ಲಿ, ಅದರಲ್ಲೂ ಪಾಲುದಾರಿಕೆನಲ್ಲಿ ಹೆಚ್ಚು ಕಾರ್ಯನ ನೀವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಸ್ವಲ್ಪ ಸವಾಲಿಂದ ಕೂಡಿರುವಂತ ಒಂದು ಸಮಯ ಆಗಿರುತ್ತೆ. ವೃತ್ತಿ ಮತ್ತೆ ಕೆಲಸ ಅಂದ್ರೆ ಕೆರಿಯರ್, ಜಾಬ್ ಅಂತ ನೋಡಕ್ ಬಂದಾಗ ನಿಮ್ಮ ವೃತ್ತಿ ಜೀವನ ತುಂಬಾ ಉತ್ತಮವಾಗಿರುತ್ತೆ. ಆದ್ರೆ ಪಾಲುದಾರರು ಅಥವಾ ಗ್ರಾಹಕರ ಕಡೆಯಿಂದ ಹೆಚ್ಚಿನ ಒತ್ತಡ ಎದುರಿಸುವಂತ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು 7ನೇ ಮನೆಯಲ್ಲಿ ಗ್ರಹಗಳ ಒಂದು ಒಕ್ಕೂಡಿಕೆ ಏನಿದೆ, ಸೂರ್ಯ ಅಥವಾ ಮಂಗಳ ಎಲ್ಲ ಗ್ರಹಗಳ ಒಂದು ಒಕ್ಕೂಡಿಕೆ ಇದೆ, ನೀವು ಸಾರ್ವಜನಿಕವಾಗಿ ಅಥವಾ ಜನರೊಂದಿಗೆ ಕೆಲಸ ಮಾಡೋದ್ರಿಂದ ಯಶಸ್ಸನ್ನ ತಂದ್ಕೊಡುತ್ತೆ. ಇನ್ನು 9ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಕಠಿಣ ಪರಿಶ್ರಮದಿಂದ ಮಾತ್ರ ನಿಮ್ಗೆ ಒಂದು ಪ್ರತಿಫಲ ಸಿಗುತ್ತೆ. ಹಾಗೆ ಪ್ರಾಮಾಣಿಕತೆಯಿಂದನೂ ಕೂಡ ನೀವು ಕೆಲಸನ ಮಾಡ್ಬೇಕಾಗುತ್ತೆ. ಆರ್ಥಿಕ ಮತ್ತೆ ಹಣಕಾಸು ಅಂತ ನೋಡಿದಾಗ, ಹಣಕಾಸಿನ ವಿಷಯದಲ್ಲಿ ಸಂಶೋಧನೆ ಮತ್ತೆ ಆಳವಾದ ವಿಶ್ಲೇಷಣೆ ತುಂಬಾ ಅಗತ್ಯವಾಗಿರುತ್ತೆ. ಅಂದ್ರೆ ಯಾವುದೇ ಒಂದ್ ಕೆಲಸ ನೀವು ಮಾಡ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಒಂದಲ್ಲ 2 ಸತಿ ಯೋಚನೆ ಮಾಡಿ ಆ ಕೆಲಸನ ಮಾಡೋದ್ರಿಂದ ನಿಮ್ಗೆ ಯಶಸ್ಸು ಸಿಗುತ್ತೆ. ಇನ್ನು 8ನೇ ಮನೆಯಲ್ಲಿ ಇರುವಂತ ರಾಹುವಿಂದ ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು, ಆದ್ರೆ ಅದನ್ನ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಏನಾದ್ರು ಇನ್ಶೂರೆನ್ಸ್ ಮಾಡ್ತಿದ್ರೆ ಅದು ಕ್ಲೈಮ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಸಂಗಾತಿಯಿಂದ ಆರ್ಥಿಕ ನೆರವುಗಳು ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇನ್ನು ಆರೋಗ್ಯ ಅಂತ ನೋಡಕ್ ಹೋದ್ರೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. 7ನೇ ಮನೆ ಮತ್ತೆ 8ನೇ ಮನೆಯ ಗ್ರಹಗಳ ಪ್ರಭಾವದಿಂದ ನಿಮಗೆ ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನಿಮ್ಗೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ನೀವು ಅತಿಯಾದ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಸಂಬಂಧಗಳ ಬಗ್ಗೆನೂ ಕೂಡ ಒಂಚೂರು ಯೋಚನೆ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ, ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಸವಾಲುಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತೆ ಅದರಲ್ಲಿ ಒಂದು ಪಾಸಿಟಿವ್ ಶಕ್ತಿನ ತುಂಬಿಸೋಕ್ಕೋಸ್ಕರ ನೀವು ಯಾವಾಗ್ಲೂ ಚಂದ್ರ ಗ್ರಹದ ಒಂದು ಬಲನ ನೀವು ಮಾಡ್ಕೊಬೇಕಾಗತ್ತೆ. ಪ್ರತಿ ದಿನನೂ ಕೂಡ ನೀವು ಶಿವಲಿಂಗಕ್ಕೆ ಒಂದು ಜಲಾಭಿಷೇಕ ಮಾಡುವಂತದ್ದಾಗಿರ್ಬೋದು, ಅಥವಾ ಸೋಮವಾರದ ದಿವಸ ಬಿಳಿಯ ಬಣ್ಣದ ಒಂದು ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು, ಅಂದ್ರೆ ಹಾಲು, ಸಕ್ಕರೆ, ಮೊಸರು ಅಥವಾ ಏನಾದ್ರು ಸಿಹಿಯ ಪದಾರ್ಥಗಳನ್ನ ದಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಆಗುವಂತ ಕೆಲವು ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಮತ್ತೆ ನಿಮ್ಮ ಸಂಬಂಧಗಳಲ್ಲಿ 7ನೇ ಮನೆಯಲ್ಲಿ ಇಷ್ಟು ಗ್ರಹಗಳಿಂದ ಕೆಲವು ದೋಷಗಳಾಗ್ತಿದೆ, ಅದಕ್ಕೋಸ್ಕರ ನೀವು ಪ್ರತಿದಿನ ಗಣಪತಿಯ ಒಂದು ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಶುಕ್ರವಾರದ ದಿವಸ ಸ್ವಲ್ಪ ದೇವಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡುವಂಥದ್ದು, ಮತ್ತೆ ರಾಹು ದೋಷ ನಿವಾರಣೆಗೋಸ್ಕರ ಪ್ರತಿದಿನ ದುರ್ಗಾದೇವಿನ ಪೂಜೆ ಮಾಡುವಂಥದ್ದು, ಅಥವಾ ಅದರಲ್ಲೂ ಎಸ್ಪೆಷಲಿ ರಾಹುಗಾಲದಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ನಿಮ್ಮ ಕೋರಿಕೆಗಳನ್ನ ಏನೇ ಕೇಳ್ಕೊಂಡ್ರು ಕೂಡ ದುರ್ಗಾದೇವಿ ಖಂಡಿತವಾಗ್ಲೂ ಅದನ್ನ ನಿವಾರಣೆ ಮಾಡ್ತಾಳೆ.
ಇನ್ನು ನಿಮ್ಮ ಆರೋಗ್ಯದ ಒಂದು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಯಮಿತವಾಗಿ ಒಂದು ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ನಿಯಮಿತವಾದ ಒಂದು ಆಹಾರ ಸೇವನೆ ಮಾಡೋದಾಗಿರ್ಬೋದು, ಅಥವಾ ಒಂದು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಮಾನಸಿಕವಾದ ಒತ್ತಡಗಳಿಂದ ನೀವು ದೂರ ಆಗ್ಬೋದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.